ತಾಲೂಕು ತುಮಕೂರು ಜಿಲ್ಲೆ ಇವತ್ತು ಮಾತನಾಡಬೇಕಾಗಿರ್ತಕ್ಕಂಥ ಬಹುಮುಖ್ಯ ವಿಚಾರ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರವನ್ನು ಕಳೆದ 14ನೇ ತಾರೀಕು 26ನೇ ಇಸ್ವಿಲಿ ನಡೆದಂಥ ಅವರ ಹುಟ್ಟುಹಬ್ಬ ಜಯಂತಿ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ರವರ ಜಯಂತಿಯನ್ನು ಒಂದೇ ಫೋಟೋ ಕಾರ್ಯಕ್ರಮದಡಿ ಫೋಟೋ ಮೆರವಣಿಗೆ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ಮೀಸಲಾತಿಗೆ ಸಂಬಂಧಪಟ್ಟವರು ಅಂಬೇಡ್ಕರ್ ಜಯಂತಿ ಜೊತೆ ಬಾಬು ಜಗಜೀವನ್ ರಾಮ್ ಫೋಟೋ ನೀವು ಯಾಕೆ ಮಾಡ್ತಾಯಿದ್ದೀರಾ, ಇಂಡಿವಿಜುವಲ್ ಮಾಡಬೇಕಾಗಿತ್ತು ಅಂತೇಳಿ ಈಗಾಗಲೇ ಸಾರ್ವಜನಿಕವಾಗಿ ಪಬ್ಲಿಕ್ಕಲ್ಲಿ ಗಲಾಟೆ ಮಾಡಿಕೊಂಡು ಕಿತ್ತಾಡಿರ್ತಕ್ಕಂಥದ್ದು ಮಾಧ್ಯಮಗಳ ಲೋಕಕ್ಕೆ ಗೊತ್ತಾಗಿದೆ. ಬಂಧುಗಳೇ, ನಾನು ಇಡೀ ಭಾರತದ ವಿಶೇಷವಾಗಿ ಕರ್ನಾಟಕ ರಾಜ್ಯದವನಾಗಿ ನಾನು ಹೇಳೋಂಥ ವಿಚಾರವಾದರೂ ಇಷ್ಟೇ. ಏನು 14ನೇ ತಾರೀಕು 14/4ನೇ ತಿಂಗಳು ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ರವರ ಜಯಂತಿ ಒಂದೇ ತಿಂಗಳಲ್ಲಿ ಒಂದು ವಾರ ಹೆಚ್ಚು ಕಡಿಮೆ ಬರೋದ್ರಿಂದ ಸರ್ಕಾರದವರು ಎರಡನ್ನೂ ಒಂದೇ ದಿನ ಆಚರಣೆ ಮಾಡಿರ್ಬೋದು. ಹಂಗಂತೇಳಿ ಅಂಬೇಡ್ಕರ್ಗೆ ಬಾಬು ಜಗಜೀವನ್ ರಾಮ್ನ ಕಂಪೇರ್ ಮಾಡೋಕ್ಕಾಗಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಜಗತ್ತಿನ ಮಾನವ ಶಕ್ತಿ, ಈ ದೇಶದ ಮಾನವ ಶಕ್ತಿ. ಅವರು ಯಾವುದೇ ಜಾತಿಗೆ ಸೀಮಿತವಾದಂಥವರಲ್ಲ. ಅವ್ರ ವಿಚಾರವೇ ಬೇರೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವ್ರ ವಿಚಾರವೇ ಬೇರೆ. ಅವರಿಬ್ಬರಿಗೂ ಕಂಪೇರ್ ಮಾಡ್ತಕ್ಕಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಅವರು ಬಾಬು ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸರ್ವಸಮ್ಮತವಾದ ನ್ಯಾಯವನ್ನು ಕೊಡಲಿಕ್ಕೆ ದೇಶ ವಿದೇಶಗಳನ್ನು ತಿರುಗಿ ಸುಮಾರು 60 ಡಿಗ್ರಿಗಳನ್ನು ಪಡೆದು ಅರ್ಥಶಾಸ್ತ್ರಜ್ಞ, ವಿದ್ಯುತ್ ಶಾಸ್ತ್ರಜ್ಞ ಮತ್ತು ಸಾಮಾಜಿಕ ಶಾಸ್ತ್ರಜ್ಞ, ಒಬ್ಬ ವಿಜ್ಞಾನಿ, ಎಲ್ಲ ಥರದ ಹುದ್ದೆಗಳನ್ನು ಅವರು ಅನುಭವಿಸಿರ್ತಕ್ಕಂಥದ್ರಿಂದ ಇಡೀ ಮಾನವ ಕುಲ ಅತಿ ಶ್ರೇಷ್ಠವಾದ ಕುಲ ಆಗಲಿಕ್ಕೆ ಒಂದು ಉತ್ತಮವಾದ ಸಂವಿಧಾನವನ್ನು ರಚನೆ ಕೊಟ್ಟಂಥ ಮಹಾನ್ ನಾಯಕನ ಜಯಂತಿಯಂದು ಬಾಬು ಜಗಜೀವನ್ ರಾಮ್ ವಿಚಾರವನ್ನು ಇಟ್ಟುಕೊಂಡು ಗಲಾಟೆಯನ್ನು ಮಾಡಿರ್ತಕ್ಕಂಥದ್ದು. ಮತ್ತು 14/4/26ರಂದು ಅವರ ಜಯಂತಿಯನ್ನು ಕೆಲವು ಸಂಘ ಸಂಸ್ಥೆಗಳು ವೈಯಕ್ತಿಕವಾದ ಆಸೆಗೋಸ್ಕರ ವಿರೋಧಿಸಿರ್ತಕ್ಕಂಥದ್ದು ಇದು ಭಾಳ ದುರ್ದೈವ. ಇದು ಮಾಡಬಾರ್ದಾಗಿತ್ತು. ಆಸಕ್ತಿ ಇದ್ದರೆ ಕಾರ್ಯಕ್ರಮದ ಜೊತೆ ಪಾಲ್ಗೊಳ್ಬೇಕಾಗಿತ್ತು, ಸುಮ್ಮನೆ ಇರಬೇಕಾಗಿತ್ತು. ಮಹಾನ್ ಚೇತನನ ಜಯಂತಿಯನ್ನು ಇಡೀ ರಾಷ್ಟ್ರ, ಬೇರೆ ಬೇರೆ ರಾಷ್ಟ್ರಗಳೆಲ್ಲ ಅವ್ರನ್ನ ಜಯಂತಿ ಆಚರಣೆ ಆ ದಿನಾಂಕದಂದು ಜಯಂತಿ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಬಹಿಷ್ಕರಿಸಿರ್ತಕ್ಕಂಥದ್ದು ಮತ್ತು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ ಗಲಾಟೆ ಮಾಡ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿ. ಬಂಧುಗಳ ಇತ್ತೀಚೆಗೆ ಒಂದು ಸಂದರ್ಭ, ಒಳ ಮೀಸಲಾತಿ ಹೋರಾಟವನ್ನು ಮಾದಿಗೌಡರ DSS ಮಾಡ್ತಾಯಿತ್ತು. ಇದರ ಮಧ್ಯೆ ಏಕಾಏಕಿ ರಾಜಕೀಯ ಕುಚೇಷ್ಟೆಗೋಸ್ಕರ, ರಾಜಕೀಯ ಸ್ಥಾನಮಾನಕ್ಕೋಸ್ಕರ ಭಾಳ ಅಧಿಕಾರವನ್ನು ಅನುಭವಿಸಿದಂಥ KH ಮುನಿಯಪ್ಪ ಮಾದಾರ ಮಹಾಸಭಾ ಒಂದು ಸಂಸ್ಥೆಯನ್ನು ಹುಟ್ಟಾಕ್ಕೊಂಡು ಇವತ್ತು ಅದರ ನೇತೃತ್ವದಡಿಯಲ್ಲಿ ಶಾಖೆಗಳನ್ನು ಮಾಡಿ ತನ್ನ ರಾಜಕೀಯ ಸಶಕ್ತಿಗೋಸ್ಕರ ಜಾತಿಗಳನ್ನು ವಿಗಣನೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಭಾಳ ದುರ್ದೈವ ಸಂಗತಿ. ಸರ್ಕಾರವನ್ನು BJP ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಇವರೆಲ್ಲರೂ ನೀವು ಒಕ್ಕೊರಲಿಂದ ರಾಜ್ಯಪಾಲರಿಗೆ ಮನವಿ ಮಾಡಬೇಕಾಯ್ತು. ಬಿಟ್ಟರೆ ನೀವು ಕಾಂಗ್ರೆಸ್ನವರೊಂದು ಗುಂಪು, ಬೇರೆ ಇನ್ನೊಂದು ಪಕ್ಷದವರೊಂದು ಗುಂಪಲ್ಲಿ ಹೋಗಿರ್ತಕ್ಕಂಥದ್ದು ಜಾತಿಯನ್ನು ವಿನಾಶದತ್ತ ಕೊಂಡೊಯ್ಯಕ್ಕೆ ಹೋಗ್ತಾ ಇದ್ದೀರಾ. ಬಂಧುಗಳೇ,
ಇಲ್ಲಿವರೆಗೂ ಇರ್ತಕ್ಕಂಥ ರಾಜಕೀಯ ಶಕ್ತಿಯ ಮೀಸಲಾತಿಯನ್ನು ಆರ್ಥಿಕ ಶಕ್ತಿಯ ಮೀಸಲಾತಿಯನ್ನು ಸಾಮಾಜಿಕ ಶಕ್ತಿಯ ಮೀಸಲಾತಿಯನ್ನು ಪಡೆದಿರ್ತಕ್ಕಂಥ ಅತ್ಯಂತ ಭಯಾನಕರ ರಾಕ್ಷಸ ರೂಪದ ರಾಜಕಾರಣಿಗಳು, ಈ ಜಾತಿಯ ಮಾದಿಗ ಜಾತಿಯ ರಾಜಕಾರಣಿಗಳು ಮತ್ತು ಉತ್ತಮ ಮಟ್ಟದ ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಹೋರಾಟ ಮಾಡಿದಂಥ ಜನ ಬೇರೆ. ನೀವು ಲೋಕಲ್ಲಾಗಿ ನಿಮ್ಮ ಪಕ್ಷದವ್ರನ್ನ ಇಟ್ಕೊಂಡು ಮೀಸಲಾತಿ ಮಾದಾರ ಸಮಿತಿ ಅಂತೇಳಿ ಹುಟ್ಟಾಕಿಂಡು ಇವತ್ತು ಗಲಾಟೆ ಎಬ್ಬಿಸೋಕ್ಕೂ ಹೊರಟಿರ್ತಕ್ಕಂಥ ತಪ್ಪಾಗುತ್ತೆ. ಮಾದಿಗೌಡರು ಇದಕ್ಕೋಸ್ಕರ ಹಗಲಿರುಳು ಶ್ರಮ ವಹಿಸಿದೆ. ಮತ್ತು ಒಳ ಮೀಸಲಾತಿಗೋಸ್ಕರ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಿತಿಯು ಹೆಚ್ಚು ಆಸಕ್ತಿ ವಹಿಸಿ ಹೋರಾಟ ಮಾಡಿದೆ. ಅವ್ರನ್ನೆಲ್ಲ ಇವತ್ತು ಬಿಟ್ಟು ಮೂಲೆ ಗುಂಪು ಮಾಡಿ ನಿಮ್ಮದೇ ಆದ ನಾವು ಹೋರಾಟ ಮಾಡಿದ್ದೀವಿ ನಿಮ್ಮ ಪರವಾಗಿ ಅಂತ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಒಳ್ಳೆ ಬೇಳೆಗಳನ್ನು ಬೇಯಿಸ್ಕೊಳ್ಳಿಕ್ಕೆ ಇವತ್ತು ವಲಯ ಮಾದಿಗರನ್ನ ಪ್ರತ್ಯೇಕಿಸ ಕೊಟ್ಟಿದ್ದೀರಿ. ನಾನು ವಲಯ ಮಾದಿಗ ಮುಖಂಡರಿಗೆ ಹೇಳೋದಿಷ್ಟೇ, ಬಂಧುಗಳೇ, ನೀವು ಯಾವುದೇ ಪಕ್ಷದಲ್ಲಿ ನಾವೆಲ್ಲ ವಿದ್ಯಾವಂತರು ಉತ್ತಮವಾದ ರೀತಿ ನಾವೇ ಕುತ್ಕೊಂಡು ಬಗೆಹರಿಸಬೇಕು. ಈ ಸರ್ಕಾರಗಳಿಂದ ಮತ್ತು ಈ ಜಾತಿಯ ಕೆಲವು ರಾಜಕಾರಣಿಗಳಿಂದ ಆಗದೇ ಇರತಕ್ಕಂಥ ಮಾತು. ನೀವು ಗಂಡಸರಾಗಿದ್ದರೆ ಛಲವಾದಿ ಜನಾಂಗದವರಾಗಲಿ ಅಥವಾ ಮಾದಿಗ ಜಾತಿಯವರಾಗಲಿ ಅಂಬೇಡ್ಕರ್ ಮಾಡಿದ ಮಹಿಳಾ ಮಸೂದೆ ಖಂಡನೆಯನ್ನು ವಿರೋಧಿಸಿ ಹೊರಬಂದವರು ರಾಜೀನಾಮೆ ಕೊಟ್ಟು ತಾಕತ್ತಿದ್ರೆ ಮುನಿಯಪ್ಪ ಬರ್ರಿ, 7 ಬಾರಿ MP ಆಗಿದೆ, 2 ಬಾರಿ ಮಂತ್ರಿ ಆಗಿದೆ, ರಾಜ್ಯದಲ್ಲಿ ಮಂತ್ರಿ ಆಗಿದೆಯಾ? ನಾಚಿಕೆ ಆಗಿಲ್ವ ನಿಮಗೆ? ಹೆಚ್ಚಾಂಜನೇಯ ಇವತ್ತು ಬಂದಿದ್ದೀನಪ್ಪ ನೀನು. ಇದು ನಿಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರ, ಸ್ವಾರ್ಥ ಅಧಿಕಾರಕ್ಕೋಸ್ಕರ ಜಾತಿಯನ್ನು ಹೊಡೆದು ಮಾದಾರ ಸಮಿತಿಯನ್ನು ಹುಟ್ಟಾಕಿದಿರಲ್ಲ ನೀವು. ಅದರ ಅಗತ್ಯತೆ ಏನಿದೆ? ಮಾದಿಗೌಡರು ಜೀವಂತವಾಗಿದೆ, ಹೋರಾಟ ಮಾಡಿರೋರಿದ್ದಾರೆ. ಕರ್ನಾಟಕ ದಲಿತ ಸಮಿತಿ ಸಂಘರ್ಷ ಸಮಿತಿ ಇದೆ. ಒಂದೊಳ್ಳೆ ನಾನು ತುಮಕೂರು ಜಿಲ್ಲೆಯವನಾಗಿ ಹೇಳ್ತಾನೆ, ರಾಜ್ಕುಮಾರ್ ಈ ಸಂದರ್ಭದಲ್ಲಿ ತಗೊಂಡಿರ್ತಕ್ಕಂಥ ತೀರ್ಮಾನ ಭಾಳ ತಪ್ಪು. ಅವರು ಸಾಕಷ್ಟು ರೀತಿ ಜನಾಂಗದ ಪರವಾಗಿ ಸರ್ವರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ. ನೀವು 14/4/26ನೇ ತಾರೀಕಿನ ಕಾರ್ಯಕ್ರಮಕ್ಕೆ, ಸರ್ಕಾರಿ ಕಾರ್ಯಕ್ರಮಕ್ಕೆ ಬರದೇ ಇರತಕ್ಕಂಥದ್ದು ತಪ್ಪಾಗುತ್ತೆ. ನೀವು ಬಂದಲ್ಲಿ ಪ್ರಶ್ನೆ ಮಾಡ್ಬೋದಾಗಿತ್ತು. ಬೇರೆ ಯಾರೇ ಮಾಡ್ಕೊಳ್ಳಿ, ಅವ್ರ ರಾಜಕೀಯ ಶಕ್ತಿಗೋಸ್ಕರ ಮಾಡ್ಕೊಳ್ಳೋದು. ನೀವು ಯಾಕೆ ಮಾಡ್ತಾಯಿದ್ರಿ? ದಯಮಾಡಿ ನರಸಿಂಹವ್ರಿಗೆ ಮನವಿ ಮಾಡ್ತೀರಿ, ಇನ್ನು ಮುಂದೆ ಆಗಬಾರ್ದು. ಕೂತು ಚರ್ಚೆ ಮಾಡೋಣ. ಈಗ ಅಲ್ಲಿ ಕಟಬದ್ಧವಾಗಿ ವಿರೋಧಿಸಿರೋರು ರಾಜಕೀಯ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳು, ರಾಜಕೀಯ ಯಾರು ಶಾಸಕರಿರ್ತಾರೆ, ಯಾರು MP ಇರ್ತಾರೆ, ಅವ್ರ ಹತ್ರ ಬಕೆಟ್ ಹಿಡಿತಕ್ಕಂಥ ಜನ ಇವತ್ತು ವಿರೋಧ ಮಾಡಿದರೆ ನೀವು ಅವ್ರ ಜೊತೆಗೆ ಹೋಗಬಾರ್ದಾಗಿತ್ತು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ಹೇಳಿ ಕಠೋರವಾದ ರೀತಿ ವಿರೋಧ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ.